ನಮಸ್ಕಾರ. ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ 2017ರಲ್ಲಿ GPSTR ಎಕ್ಸಾಮಿನೇಷನ್ ಕರೆದಾಗ ಎಕ್ಸಾಮಿನೇಷನ್ 2 ಏನು ಅಟೆಂಡ್ ಮಾಡಿದ್ರು ಅಲ್ಲಿ ಒಂದು ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣದ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದ ಪ್ರಶ್ನೆಗಳನ್ನು ನಾನಿಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಸೊ ಈಗ ಬಹಳ ಜನ ಏನಾಗಿದೆ ಅಂದರೆ ಹೊಸ ಸಿಲೆಬಸ್ ಸಿಗಿದೆ ಮತ್ತು ಯಾವ ರೀತಿ ಬರುತ್ತೆ ಪರೀಕ್ಷೆ ಈಗೆಲ್ಲ ಕನ್ಫ್ಯೂಷನ್ ಇದೆ ರೀ. ಬಟ್ ಈ ಒಂದು ಹಳೆಯ ಕ್ವಶನ್ ಪೇಪರಲ್ಲಿ ಹಿಂದೆ ಯಾವ ಪ್ಯಾಟರ್ನಲ್ಲಿ ಮತ್ತು ಎಷ್ಟು ಕಠಿಣತೆಯ ಸ್ವರೂಪವನ್ನು ಹೊಂದಿತ್ತು. ತುಂಬ ಜನ ಹೇಳ್ತಾರೆ ಸರ್ ಇಷ್ಟು ಈಸಿ ಕೊಡ್ತಾರಾ ಅಂತ ಸಾಕಷ್ಟು ಕಮೆಂಟ್ಗಳನ್ನು ನಾನು ಓದಿದ್ದೀನಿ. ಹಾಗಾಗಿ ಒಂದು ಸರಿ ಹಳೆ ಕ್ವಶನ್ ಪೇಪರನ್ನು ನೋಡ್ಕೊಂಡು ಬರೋಣ. ಸೊ ಇದು ನಿಮಗೆ ಎಲ್ಲ ಒಂದು ಕಡೆ ಕಾನ್ಫಿಡೆನ್ಸ್ ಮತ್ತು ಯಾವ ರೀತಿ ಪ್ರಶ್ನೆಗಳು ರೈಸ್ ಆಗ್ಬೋದು ಅಂತಕ್ಕಂಥದ್ದನ್ನು ಕೊಡುತ್ತೆ. ಮತ್ತು ಅವ್ರು ಕೊಟ್ಟಿರುವಂಥ ಸಿಲೆಬಸ್ ಮತ್ತು ಈಗ ಇರುವಂತಹ ಒಂದು ಈ ಮೌಲ್ಯ ಶಿಕ್ಷಣ ಪುಸ್ತಕ ಏನು 6, 7, 8, 9, 10ನೇ ತರಗತಿಗೆ ಸ್ವಲ್ಪ ಕಂಟೆಂಟ್ ಅಷ್ಟೊಂದು ನಿಮಗೆ ಅಲ್ಲಿಗೆ ಕೊಟ್ಟಿರುವಂಥ ಸಿಲೆಬಸ್ ಇಲ್ಲಿರುವಂಥ ಕಂಟೆಂಟ್ ಅಷ್ಟು ಇಲ್ವಲ್ಲ ಅಂತ ನಿಮಗೆ ಅನಿಸ್ಬೋದು. ಬಟ್ ಆದರೆ ವ್ಯಾಲ್ಯೂ ಎಜುಕೇಷನ್ನು ಆ್ಯಸ್ ಪರ್ ಗೌರ್ಮೆಂಟ್ ಏನು ಪ್ರಿಸ್ಕ್ರೈಬ್ ಮಾಡಿದೆ ಆ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ಕಲ್ಲಿ ಅದೇ ಇರ್ತಕ್ಕಂಥ ಕಂಟೆಂಟು. ನಾನು ಅದನ್ನೇ ನಿಮಗೆ ಅಪ್ಲೈಡ್ ರೂಪದಲ್ಲಿ ಇರುವಂಥ ಕಂಟೆಂಟನ್ನೇ ಕ್ವಶನ್ಸನ್ನು ಫ್ರೇಮ್ ಮಾಡಿ ನಿಮಗೆ ನಾನು ಕಳೆದ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ನಾನು ಅಪ್ಕಮಿಂಗ್ ವಿಡಿಯೋಗಳಲ್ಲಿ ಮುಂದಿನ ತರಗತಿ ಈಗ 8ನೇ ತರಗತಿವರೆಗೂ ಮುಗಿಸಿದ್ದೀನಿ. 9ನೇ ತರಗತಿಯಿಂದ ನಾನು ಮತ್ತೆ ತರಗತಿಯನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಸೊ ಲೆಟ್ ಅಸ್ ಕಂಟಿನ್ಯೂ ವಿತ್ ದ ಓಲ್ಡ್ ಕ್ವಶನ್ ಪೇಪರ್. ಇದರಲ್ಲಿ ಒಂದಷ್ಟು ಕ್ವಶನ್ಸು ಬೇರೆ ಬೇರೆ ಬಂದಿದ್ದಾವೆ, ಆದರೆ 1-2 ಅಷ್ಟೇ, ಭಾಳ ಏನಿಲ್ಲ. ಅದು GK ಅಂತ ನೀವು ಕನ್ಸಿಡರ್ ಮಾಡ್ಬೋದು. ಇದು ಕೂಡ ನಿಮಗೆ ಪೇಪರ್ 1ರಲ್ಲಿ ಇದ್ದೇ ಇರುತ್ತೆ. ಚೆಸ್ ಬೋರ್ಡ್ನಲ್ಲಿರುವ ಒಟ್ಟು ಚೌಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅದು 64. ಯಾವ ರೀತಿ ಅಂತ ನೋಡೋದಾದರೆ ವಿಶ್ವನಾಥ್ ಆನಂದ್ ಅವರ ಬಗ್ಗೆ ಕೂಡ ಮಾಹಿತಿ ಇದೆ ಇಲ್ಲಿ. ಸೊ ನಿಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಮಾಹಿತಿಯನ್ನು ನಾನು ಹಾಕ್ಕೊಂಡಿದ್ದೆ GKಗೆ ಹೆಲ್ಪ್ ಆಗಲಿ ಅಂತ. ಸೊ ಚೆಸ್ ಬೋರ್ಡಲ್ಲಿ A ಅಕ್ಷರದಿಂದ ಪ್ರಾರಂಭವಾಗಿ H ಅಕ್ಷರದವರೆಗೆ ಮೇಲಿನಿಂದ 8ರಿಂದ 1 8x8 ಏನಿರ್ತವೆ ಅಂತಂದರೆ ಬಾಕ್ಸ್ಗಳಿರ್ತವೆ. ಸೊ 8 64 ಇರ್ತವೆ. ಸೊ ಚೆಸ್ ಅಂದ ತಕ್ಷಣ ನಮಗೆ ನೆನಪಾಗೋದು ಯಾರು? ವಿಶ್ವನಾಥ್ ಆನಂದ್ ಅವರು. ಅವರು ಡಿಸೆಂಬರ್ 11, 1969ರಲ್ಲಿ ಭಾರತದಲ್ಲಿ ಜನಿಸಿರ್ತಾರೆ ಇವರು. ಸೊ ಇವ್ರ ಬಗ್ಗೆ ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದು. ಇನ್ನು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಮೌಲ್ಯದಲ್ಲಿ ಕರುಣೆಯೇ ಪ್ರಧಾನ ಅಂಶವಾಗಿದೆ. ಈ ಪ್ರಶ್ನೆ ನೋಡಿ ಅವಾಗ ಕೇಳಿದರು. ಯಾವುದು? ಮಾನವೀಯ ಮೌಲ್ಯ, ನೈತಿಕ ಮೌಲ್ಯ, ರಾಷ್ಟ್ರೀಯ ಮೌಲ್ಯ, ವೈಯಕ್ತಿಕ ಮೌಲ್ಯ. ಸೊ ಇಲ್ಲಿ ಕರುಣೆಯೇ ಪ್ರಧಾನವಾಗಿರುವ ಮೌಲ್ಯ ಯಾವುದು ಅಂತ. ಸೊ ಯಾವುದಾಗಾದರೆ ಈಸಿಯಾಗಿ ನೀವು ಗೆಸ್ ಮಾಡಿದ್ರಿ, ಮಾನವೀಯ ಮೌಲ್ಯ. ಸೊ ಮಾನವೀಯ ಮೌಲ್ಯ ಅಂತಂದರೆ ಕರುಣೆಯೇ ಪ್ರಧಾನ ಆಗಿರ್ತಕ್ಕಂಥದ್ದನ್ನು ನಾವಲ್ಲಿ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ವಿದ್ಯಾರ್ಥಿಗಳಲ್ಲಿ ಪರಿಸರದ ಬಗ್ಗೆ ಜಾಗೃತಿಯನ್ನು ಬೆಳೆಸುವುದು ಈ ಮೌಲ್ಯಕ್ಕೆ ಸಂಬಂಧಿಸಿದೆ. ಸೊ ಪರಿಸರದ ಬಗ್ಗೆ ಜಾಗೃತಿ ಅಂತಕ್ಕಂಥದ್ದು ರಾಷ್ಟ್ರೀಯ ಮೌಲ್ಯ, ಸಾಮಾಜಿಕ ಮೌಲ್ಯ, ನೈತಿಕ ಮೌಲ್ಯ, ಸಾರ್ವಕಾಲಿಕ ಮೌಲ್ಯ ಅಂತ ಇದೆ. ಸೊ ಪರಿಸರ ಅಂತಕ್ಕಂಥದ್ದು ಯಾವ ಮೌಲ್ಯದ ಅಡಿಯಲ್ಲಿ ಬರುತ್ತೆ? ಅದರ ಬಗ್ಗೆ ಜಾಗೃತಿ. ಪರಿಸರ ದಿನಾಚರಣೆ ಜೂನ್ 5ನೇ ತಾರೀಕು ಮಕ್ಕಳನ್ನು ಜಾಥಾ ಕರ್ಕೊಂಡು ಹೋಗ್ತೀವಿ. ಹೊಸ ಪುಸ್ತಕಗಳನ್ನು ಅಂದರೆ ಮಕ್ಕಳಲ್ಲಿ ಪುಸ್ತಕಗಳಲ್ಲಿರುವಂಥದ್ದು ಅಷ್ಟೇ ಅಲ್ಲ, ಪರಿಸರದಲ್ಲಿರ್ತಕ್ಕಂತಹ ಒಂದು ಜಾಗೃತಿಯನ್ನು ಮೂಡಿಸಬೇಕು, ಗಿಡಗಳನ್ನು ನೆಡಬೇಕು ಅಂತ. ಈಗ ಹೊಸ ಒಂದು ಯೋಜನೆ ಬಂದಿದೆಯಲ್ಲ, ಮಾँ का ನೇಮ್ ಏಕ್ ಪೇಡ್ ಅಂತೇಳಿ, ಅಂದರೆ ತಾಯಿ ಹೆಸರಲ್ಲಿ ಒಂದು ಗಿಡ ನೆಡಬೇಕು ಅಂಥೇಳಿ ಒಂದು ಕಾರ್ಯಕ್ರಮ ಬಂದಿದೆ. ಈಗ ಅದು ಈ ಪ್ರೆಸೆಂಟ್ ಇರುವಂಥದ್ದು, ಅದನ್ನು ಕೂಡ ಆನ್ಲೈನಲ್ಲಿ ನಾವೆಲ್ಲ ಹಾಕ್ತಾ ಇದ್ದೀವಿ. ಸೊ ಇಕೋ ಕ್ಲಬ್ ಅಂಥೇಳಿ ಇದೆ. ಆ ಒಂದು ಇಕೋ ಕ್ಲಬ್ ಅಡಿಯಲ್ಲಿ ಕೂಡ ಮಕ್ಕಳು ಪರಿಸರದ ಜಾಗೃತಿಯನ್ನು ಮಾಡ್ತಾರೆ. ಸೊ ಎಲ್ಲ ಜಾಗೃತಿಯನ್ನು ಜವಾಬ್ದಾರಿ ಯಾವ ಮೌಲ್ಯಕ್ಕೆ ಸೇರುತ್ತೆ ಅಂತ ಕೇಳಿದರೆ, ಎಸ್ ನೀವು ಗೆಸ್ ಮಾಡಿರೋದು ಕರೆಕ್ಟು. ಅದು ಒಂದು ರಾಷ್ಟ್ರೀಯ ಮೌಲ್ಯ. ಓಕೆ, ಅಂದರೆ ಅವೆಲ್ಲ ಕಾರ್ಯಕ್ರಮಗಳು ರಾಷ್ಟ್ರೀಯ ಕಾರ್ಯಕ್ರಮಗಳಾಗಿರ್ತವೆ. ಸೊ ರಾಷ್ಟ್ರದ ಒಂದು ಮೌಲ್ಯವನ್ನು ನಾವು ಅಲ್ಲಿ ಹೇಳ್ಬೋದು. ನೆಕ್ಸ್ಟ್, ಇದು ಒಂದು ಮೌಲ್ಯ ಶಿಕ್ಷಣದ ಉದ್ದೇಶವಾಗಿದೆ. ನೋಡಿ ಈ ಪ್ರಶ್ನೆ ಆ್ಯಕ್ಚುಲಿ ನಾನು ನಿಮಗೆ ಯಾವಾಗಲೂ ಈಗ ನಾನು ಏನು ತರಗತಿಯ ಟೆಕ್ಸ್ಟ್ ಬುಕ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ ಅದರಲ್ಲಿ ಕೂಡ ಇವೇ ಪ್ರಶ್ನೆಗಳೇ ಬಂದಿದ್ದಾವೆ ಆಲ್ಮೋಸ್ಟ್ ಆಲ್. ಬಟ್ ಸ್ವಲ್ಪ ಚೇಂಜಸ್ ಇರ್ಬೋದಷ್ಟೇ. ಮೌಲ್ಯ ಶಿಕ್ಷಣದ ಉದ್ದೇಶ ಸಾಂಸ್ಕೃತಿಕ ತಾರತಮ್ಯಗಳನ್ನು ಪ್ರೋತ್ಸಾಹಿಸುವುದು, ಜಾತೀಯತೆಯನ್ನು ಪುರಸ್ಕರಿಸುವುದು, ದೇಶದ ಸಂಪತ್ತನ್ನು ಕಾಪಾಡುವಲ್ಲಿ ನಿರ್ಲಕ್ಷ್ಯ ತೋರುವುದು, ವಿವಿಧ ಮತದ ಜನರೊಂದಿಗೆ ಸಹಕಾರದ ಮನೋಭಾವ ಹೊಂದುವುದು ಅಂತ ಇದೆ. ಅಂದರೆ ಮೌಲ್ಯ ಅಂದ ತಕ್ಷಣ ಎಲ್ಲರೂ ಹೊಂದಾಣಿಕೆಯಿಂದ ಇರ್ತಕ್ಕಂಥದ್ದು, ಸೌಹಾರ್ದ ಮನೋಭಾವದಿಂದ ಇರುವಂಥದ್ದು. ಹೌದಾ? ಸೊ ಇಲ್ಲಿ ನೀವು ಒಂದು ಗೆಸ್ ಮಾಡ್ಬೋದು. ಏನಪ್ಪ ಅಂತಂದರೆ ಆನ್ಸರನ್ನು ನಾವು ಹಾಕಬೇಕಾದ್ರೆ ನಮಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂದಾಗ ಒಂದು ಕ್ಲೂವನ್ನು ನೀವು ಬಳಸ್ಕೊಳ್ಳಿ. ಏನಂದರೆ ಯಾವಾಗಲೂ ಕೂಡ ಪಾಸಿಟಿವ್ ಮ್ಯಾನರಲ್ಲಿ ಆನ್ಸರನ್ನು ಮಾಡಬೇಕಾಗುತ್ತೆ, ಧನಾತ್ಮಕವಾಗಿ. ನೋಡಿ ಇಲ್ಲಿ ತಾರತಮ್ಯವನ್ನು ಪ್ರೋತ್ಸಾಹಿಸುವುದು ಅನ್ನೋದು ಪಾಸಿಟಿವ್ ಮ್ಯಾನರ್ ಅಲ್ಲ, ಜಾತೀಯತೆ ಅಂತಕ್ಕಂಥದ್ದು ಕೂಡ ಅಲ್ಲ, ನಿರ್ಲಕ್ಷ್ಯ ಅನ್ನೋದು ಕೂಡ ಪಾಸಿಟಿವ್ ಅಲ್ಲ.
ಸೊ ಇನ್ನು ಅವನು ತೆಗೆದ ಮೇಲೆ ಉಳಿದಿದ್ದು ಒಂದೇ ಅಲ್ಲ. ಈ ರೀತಿ ಕೂಡ ನಾವು ಪಾಸಿಟಿವ್ ಆಟಿಟ್ಯೂಡಲ್ಲಿ ಆನ್ಸರನ್ನು ಕೊಟ್ಟಾಗ, ಅಂದರೆ ಅವರು ಅಂತ ಉತ್ತರದಲ್ಲಿ ಸೆಲೆಕ್ಷನ್ ಮಾಡಿದಾಗ ಮ್ಯಾಕ್ಸಿಮಮ್ ಸರಿಯಾಗೋ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಹಾಗಂತ ಎಲ್ಲ ಟೈಮ್ನಲ್ಲೂ ಅದನ್ನೇ ಮಾಡೋಕ್ಕೆ ಹೋಗ್ಬೇಡಿ, ಪ್ರಶ್ನೆ ಅರ್ಥ ಮಾಡಿಕೊಂಡು ನೋಡಬೇಕಾಗುತ್ತೆ. ಪ್ರಸ್ತುತ ಯುವ ಜನತೆಯ ಮೌಲ್ಯಗಳ ಮೇಲೆ ಪ್ರಭಾವ ಬೀರುವ ಪ್ರಮುಖ ಅಂಶ ಇದಾಗಿದೆ. ಯಾವುದು? ಪೋಷಕರು, ರಾಷ್ಟ್ರೀಯ ನಾಯಕರು, ಸಾಮಾಜಿಕ ಮಾಧ್ಯಮಗಳು, ಪರಂಪರೆ ಅಂತ ಇದೆ. ಯಾವುದು? ಇದಕ್ಕೆ ಆನ್ಸರ್ ಹೇಳೋದೇ ಬೇಡ ನನಗೆ. ಏನು? ಸೋಷಿಯಲ್ ಮೀಡಿಯಾ. ಎಸ್, ಸಾಮಾಜಿಕ ಮಾಧ್ಯಮಗಳು, ಜಾಲತಾಣಗಳು ಪ್ರಸ್ತುತ ಯೋಜನೆಯ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಹಾಗಾಗಿ ಅವುಗಳನ್ನು ಸ್ವಲ್ಪ ಕಂಟ್ರೋಲ್ ಆಗಿ ಇಟ್ಕೋಬೇಕು. ಈಗ ಅಪ್ಡೇಟೆಡ್ ಸಿಲೆಬಸ್ಸಲ್ಲಿ ನಮಗೇನಿದೆ? ಸೇಫ್ಟಿ, ಡಿಜಿಟಲ್ ಸೇಫ್ಟಿ, ಸುರಕ್ಷತೆ, ಸಾಮಾಜಿಕ ಜಾಲತಾಣಗಳನ್ನು ಹೆಂಗೆ ಬಳಸಬೇಕು, ಸೊ ಅವೆಲ್ಲನೂ ಕೂಡ ಈಗ ಇನ್ಕ್ಲೂಡ್ ಆಗಿರ್ತಕ್ಕಂಥ ಅದರ ಮೇಲೆ ಪ್ರಶ್ನೆಗಳು ಖಂಡಿತ ಬರ್ತಾವೆ. ಇನ್ನು ದೈಹಿಕ ಶಿಕ್ಷಣ, ಆರೋಗ್ಯ ಶಿಕ್ಷಣದಲ್ಲಿ ಒಂದು ಪ್ರಶ್ನೆ ಬಂದಿದೆ ನೋಡಿ. ಮೌಲ್ಯ ಶಿಕ್ಷಣ ಅಷ್ಟೇ ಅಲ್ಲ, ಯೋಗದ ಅಭ್ಯಾಸದಿಂದ ಆಗುವ ಪ್ರಯೋಜನವೆಂದರೆ. ಯೋಗದಿಂದ ಏನಾಗುತ್ತೆ? ದೇಹ ಕುಗ್ಗುತ್ತೆ, ಏಕಾಗ್ರತೆ ಹೆಚ್ಚುತ್ತೆ, ದೇಹ ಹಿಗ್ಗುತ್ತೆ, ಐಕ್ಯತೆ ಉಂಟಾಗುತ್ತೆ. ಸೊ ಈಗ ಇದಕ್ಕೆ ಆನ್ಸರ್ ಏನು? ಎಸ್, ದೇಹದ ಬದಲಾವಣೆ ಅಲ್ಲ. ದೇಹದ ಬದಲಾವಣೆ ಅಂದರೆ ಅದು ನಮಗೆ ಹೆಲ್ತಿಯಾಗಿ ಕನ್ವರ್ಟ್ ಆಗುತ್ತೆ, ಬಟ್ ಏಕಾಗ್ರತೆ ಹೆಚ್ಚುತ್ತದೆ. ಅದರಿಂದ ಆಗುವಂಥ ಪ್ರಯೋಜನ ಕೇಳಿದ್ದಾರೆ. ಕುಗ್ಗುತ್ತೆ, ಹಿಗ್ಗುತ್ತೆ ಅಲ್ಲ. ಸೊ ಐಕ್ಯತೆ ಉಂಟಾಗುತ್ತೆ ಅದನ್ನು ಅಲ್ಲ, ಬದಲಾಗಿ ಏಕಾಗ್ರತೆ ಹೆಚ್ಚಾಗುತ್ತೆ. ಸರ್ ಅದೊಂದೇನಾ? ಬೇರೆ ಏನಾಗುತ್ತೆ? ನಿಮಗೊಂದಷ್ಟು ಎಕ್ಸಾಂಪಲ್ಸ್ಗಳನ್ನು ನಾನು ಇಲ್ಲಿ ತರ್ತಿದ್ದೀನಿ, ನಿಮಗೆ ಯೂಸ್ ಆಗಲಿ ಅಂತ. ನೆಕ್ಸ್ಟ್ ಎಕ್ಸಾಮ್ಗೆ ಈ ಅಂಶಗಳನ್ನು ಕೂಡ ನೀವು ನೆನಪಿಟ್ಕೊಳ್ಳಿ. ನೋಡಿ, ಸೊ ಸೈಂಟಿಫಿಕಲಿ ಪ್ರೂವ್ಡ್ ವರ್ಲ್ಡ್ ವೈಸ್ ಇದನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಇವತ್ತು ಯೋಗ ಅಂತಕ್ಕಂಥದ್ದು ಉಚಿತ, ಬಟ್ ಆರೋಗ್ಯ ಖಚಿತ. ಇದನ್ನು ಅದಕ್ಕಾಗಿ ರಾಷ್ಟ್ರೀಯ ಯೋಗ ದಿನಾಚರಣೆ, ಯೋಗದ ಕಡೆಗೆ ಹೆಚ್ಚಿನ ಸಿಲೆಬಸನ್ನು ಇಡುವಂಥದ್ದು, ಅದಕ್ಕಾಗಿ ಕ್ಲಾಸ್ಗಳಿಗೆ ಸೇರಿಕೊಂಡಿದ್ದಾರೆ ಎಷ್ಟೋ ಜನ. ಬಟ್ ಕೆಲವರು ಹೇಳ್ತಾರೆ, ಸರ್ ನಾವು ಮಾಡ್ತಾ ಇದ್ದೀವಿ ಬಟ್ ನಮ್ಮ ಪ್ರಾಬ್ಲಮ್ ಕಡಿಮೆ ಆಗಿಲ್ಲ ಅಂತ. ಸೊ ಅದೆಲ್ಲ ಪ್ರಾಬ್ಲಮ್ ಕಡಿಮೆ ಮಾಡುತ್ತೆ, ಬಟ್ ಲಾಂಗ್ ಡ್ಯೂರೇಷನಲ್ಲಿ ಮಿನಿಮಮ್ 3 months ನಿಮಗೆ ಅದು ಕೆಲಸ ಮಾಡುತ್ತೆ ಅಂತ ಹೇಳ್ತಾ, ಏನೇನಾಗುತ್ತೆ? ಒತ್ತಡವನ್ನು ಕಡಿಮೆ ಮಾಡ್ಬೋದು, ಆತಂಕವನ್ನು ನಿವಾರಿಸ್ಬೋದು, ಉರಿಯೂತವನ್ನು ಕಡಿಮೆ ಮಾಡ್ಬೋದು, ಸೈಂಟಿಫಿಕ್ ರೀಸನ್ ಅದು ಬಾಡಿಯಲ್ಲಿರುವಂಥ ಇನ್ಫೆಕ್ಷನ್ಸನ್ನು ಕಡಿಮೆ ಮಾಡ್ಬೋದು, ಹೃದಯದ ಆರೋಗ್ಯವನ್ನು ಸುಧಾರಿಸ್ಬೋದು, ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತೆ, ಖಿನ್ನತೆ ವಿರುದ್ಧ ಹೋರಾಡುತ್ತೆ, ದೀರ್ಘಕಾಲದ ನೋವನ್ನು ಕಡಿಮೆ ಮಾಡುತ್ತೆ, ಇದು ನಿದ್ರೆಯ ಗುಣಮಟ್ಟವನ್ನು ಸುಧಾರಿಸುತ್ತೆ, ನಮ್ಯತೆ ಮತ್ತು ಸಮತೋಲನವನ್ನು ಹೆಚ್ಚಿಸುತ್ತೆ, ಉಸಿರಾಟವನ್ನು ಸುಧಾರಿಸಲಿಕ್ಕೆ ಸಹಾಯ ಮಾಡುತ್ತೆ, ಮೈಗ್ರೇನನ್ನು ನಿವಾರಣೆ ಮಾಡುತ್ತೆ, ಆರೋಗ್ಯಕರ ಆಹಾರ ಪದ್ಧತಿಯನ್ನು ಸುಧಾರಿಸುತ್ತೆ, ಭಂಗಿಯನ್ನು ಸುಧಾರಿಸುತ್ತೆ, ಮತ್ತು ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಾವೇನಾದರೂ ಫ್ಯಾಟ್ ಇದ್ದರೆ ತೂಕವನ್ನು ಇಳಿಸ್ಲಿಕ್ಕೂ ಕೂಡ ಯೋಗ ಸಹಾಯ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಭಂಗಿ ಸುಧಾರಿಸುತ್ತೆ, ತೂಕವನ್ನು ಇಳಿಸಿಕೊಳ್ಳಲಿಕ್ಕೂ ಸಹಾಯ ಮಾಡುತ್ತೆ, ಏಕಾಗ್ರತೆಯನ್ನು ಹೆಚ್ಚಿಸುವ ಮನಸ್ಸಿನ ಚಂಚಲತೆಯನ್ನು ನಿವಾರಣೆ ಮಾಡುತ್ತೆ. ಇಷ್ಟು ಯೋಗದಿಂದ ಆಗ್ತಕ್ಕಂಥ ಬಹಳಷ್ಟು ಪ್ರಯೋಜನಗಳು ಇನ್ನೂ ಇದ್ದಾವೆ. ಸೊ ಸಿಂಪಲ್ಲಾಗಿ ಹೀಗೆ ನಿಮಗೆ ಎಕ್ಸಾಮಿನೇಷನ್ಗೆ ಬೇಕು ಅವನ್ನ ನಾನಿಲ್ಲಿ ಚರ್ಚೆ ಮಾಡಿದ್ದೀನಿ. ಹಾಗಾದರೆ ಧ್ಯಾನ ಅಥವಾ ಪ್ರಾಣಾಯಾಮ ಅಂತ ಕರಿತೀವಿ, ಮಾಡಲಿಕ್ಕೆ ಸೂಕ್ತವಾದ ಆಸನ ಯಾವುದು ಅಂತ ಕೇಳಿದ್ದಾರೆ. ಸೊ ನೋಡಿ, ಪ್ರಾಣಾಯಾಮ ಮಾಡಲಿಕ್ಕೆ ವಜ್ರಾಸನ, ಅಂದರೆ ಗಾಂಧೀಜಿ ಕೂತ್ಕೊಂತಾರಲ್ಲ ಆ ಥರ ಆಸನ, ಪದ್ಮಾಸನ ದೇವ್ರು ಕೂತ್ಕೊಳ್ಳುತ್ತಲ್ಲ ಅದು, ಸುಖಾಸನ ನಾವು ಕೂತ್ಕೊಂಡು ಊಟ ಮಾಡ್ತೀವಲ್ಲ ಅದು. ಯಾವ ಆಸನದಲ್ಲಿ ಕೂತ್ಕೊಂಡ್ರೆ ಪ್ರಾಣಾಯಾಮ ಚೆನ್ನಾಗಿರುತ್ತೆ? ಜಗಳ ಆಡೋಂಗಿಲ್ಲ, ಎಲ್ಲ ಆಸನದಲ್ಲಿ ಕೂತ್ಕೊಳ್ಳಿ. ನಿಮ್ಗೆ ಯಾವುದು ಈ ಕಂಫರ್ಟಬಲ್ ಅನಿಸುತ್ತಾ ಅದರಲ್ಲಿ ನೀವು ಕೂತ್ಕೊಳ್ಳಿ. ಓಕೆ, ಸೊ ವಜ್ರಾಸನ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಪದ್ಮಾಸನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಸುಖಾಸನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ರೈಟ್. ಸೊ ಎಲ್ಲವೂ ಕೂಡ ಸರಿಯಾದ ಉತ್ತರಗಳೇ ಆಗ್ತವೆ. ಮನುಷ್ಯನ ದೇಹ ಸಮತೋಲನಗೊಳ್ಬೇಕಾದ್ರೆ ಅವರಲ್ಲಿರ್ತಕ್ಕಂಥ ದೇಹದ ಕೆಪಾಸಿಟಿ ಮೇಲೆ ಅಲ್ಲಿ ಅವ್ರು ಹೇಗೆ ಬೇಕಾದರೂ ಕೂತ್ಕೊಳ್ಬೋದು. ಇನ್ನು ದೈಹಿಕ ಆರೋಗ್ಯದ ಈ ಆರೋಗ್ಯ ಮುಖ್ಯ, ದೈಹಿಕ ಆರೋಗ್ಯದ ಈ ಆರೋಗ್ಯ ಮುಖ್ಯ ಅಂತ ಕೊಟ್ಟಿದ್ದಾರೆ. ಶಾಶ್ವತ, ಮಾನಸಿಕ, ಸಾಮಾಜಿಕ, ಬೌದ್ಧಿಕ ಅಂತ ಕೊಟ್ಟಿದ್ದಾರೆ. ದೈಹಿಕ ಆರೋಗ್ಯಕ್ಕೆ ನಮಗೆ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಅಂತ ಹೇಳ್ತೀವಿ, ಅದು ಭಾಳ ಮುಖ್ಯ. ಐ ಹೋಪ್ ಕ್ವಶನ್ ನಾನು ಟೈಪ್ ಮಾಡ್ಬೇಕಾದ್ರೆ ಏನಾದ್ರು ಇದನ್ನು ಮಾಡಿರ್ಬೋದು. ಸದೃಢ ಮನಸ್ಸಿನಲ್ಲಿ ಸದೃಢ ದೇಹ ಅಂತ ಹೇಳ್ತಾರಲ್ವ, ಹಾಗಾಗಿ ಮನಸ್ಸು ಉತ್ತಮವಾಗಿದ್ದಲ್ಲಿ ದೈಹಿಕವಾಗಿ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಇವೆರಡೂ ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ. ಸೊ ಬಿ ಕಾಮ್, ಬಿ ಕೂಲ್, ತುಂಬ ಎಕ್ಸೈಟ್ಮೆಂಟು, ತುಂಬ ಇದು ಆಗಬಾರ್ದು. ಯಾಕೆಂದರೆ ಎಲ್ಲವೂ ಕೂಡ ನಾವು ನಮ್ಮ ಪ್ರಯತ್ನದ ಮೇಲೆ ನಿಂತಿರ್ತವೆ ಹೊರತು ತಾವಾಗಿ ಕೆಲವೊಂದು ನಿರ್ಧಾರ ಆಗಿರೋದಿಲ್ಲ. ಓಕೆ, ಸೊ ಕೆಲವೊಂದು ಸರಿ ನಾವು ಏನೇ ಪ್ರಯತ್ನ ಮಾಡಿದರೂ, ನಾವು ಎಷ್ಟೇ ಇದನ್ನು ಮಾಡಿದರೂ ಕೂಡ ಅದು ಏನಾಗಬೇಕಂತ ಇರುತ್ತೋ ಅದೇ ಆಗುತ್ತೆ. ಸೊ ನಾನು ಎಕ್ಸಾಮಿನೇಷನ್ ಬಗ್ಗೆ ಹೇಳ್ತಿಲ್ಲ, ಇದು ಎಲ್ಲ ವಿಚಾರಗಳ ಬಗ್ಗೆ ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಸೊ ಪ್ರಯತ್ನ ನಮ್ಮದು, ಫಲಾಫಲ ಮುಂದಿನದ್ದು ಅಂತ ಹೇಳ್ತಾ, ಸೊ ನೀವು ಕಾಮಾಗಿ ಮಾನಸಿಕ ಒತ್ತಡಕ್ಕೆ ಒಳಗಾಗದೆ ಪರೀಕ್ಷೆಯನ್ನು ಬರೀರಿ. ಇನ್ನು ಮುಂದಿನ
ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಒಂದು ವಸ್ತು ಅಥವಾ ವಿಷಯದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವುದು ಏನದು? ಧ್ಯಾನ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಅಂತ ಇದೆ. ಸೊ ಒಂದು ವಸ್ತು ಅಥವಾ ವಿಷಯದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸೋದು ಏನಪ್ಪ ಅಂದರೆ, ನಾವಿಲ್ಲಿ ಏನರ ಮೇಲೆ ಕೇಂದ್ರೀಕರಿಸ್ತೀವಿ? ಭಾಳ ಜನ ಡೌಟ್ ಪಟ್ಕೊತಾರೆ, ಸರ್ ಧ್ಯಾನ ಮಾಡೋದಂದ್ರೆ ಹೆಂಗೆ ಸರ್? ಏನು ಧ್ಯಾನ ಮಾಡ್ಬೇಕ್ರಿ? ಯಾವುದನ್ನು ಧ್ಯಾನ ಮಾಡ್ಬೇಕ್ರಿ? ಯಾವ ದೇವ್ರ ಬಗ್ಗೆ ಧ್ಯಾನ ಮಾಡ್ಬೇಕ್ರಿ? ಬಸವಣ್ಣ ಹೆಣ್ಣು ಹೇಳಿದ್ದಾರೆ, ಎನ್ನ ಕಾಲೇ ಕಂಬ ಶಿರವೇ ಹೊನ್ನ ಕಲಶವಯ್ಯ ಅಂತೆಲ್ಲ ಹೇಳಿದಾರಲ್ಲ, ದೇಹವೇ ದೇಗುಲ ಅಂತ. ಸೊ ದೇಹದಲ್ಲಿ ಯಾರು ಮುಖ್ಯವಾಗಿ ಹೋರಾಡ್ತಿದ್ದಾರೆ ಅಂದರೆ ಪ್ರಾಣವಾಯು, ಗಾಳಿ, ಉಸಿರಾಟದ ಕಡೆ ಗಮನ ಕೊಡಬೇಕು ನೀವು. ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಸುದೀರ್ಘಕಾಲಿಕವಾದ ಉಸಿರಾಟ, ಇದನ್ನು ನಾವು ಧ್ಯಾನ ಅಂತ ಕರಿತೀವಿ. ಹಾಗಾಗಿ ವಸ್ತು ಅಥವಾ ವಿಷಯದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸೋದು ಅಂತ ಹೇಳಿದ್ರೆ ಅದು ಧ್ಯಾನ. ಓಕೆ, ಪ್ರಾಣಾಯಾಮದಲ್ಲಿ ಆ ಒಂದು ಧ್ಯಾನವನ್ನು ಮಾಡ್ತೀವಿ. ಸೊ ಧ್ಯಾನ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ. ಅದರಿಂದ ಏನಾಗುತ್ತೆ ಸರ್? ಮನಸ್ಸಿಗೆ ಶಾಂತಿ ಸಿಗುತ್ತೆ, ನಕಾರಾತ್ಮಕ ಚಿಂತನೆಗಳು ಹೋಗ್ತವೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಏಕಾಗ್ರತೆ ವೃದ್ಧಿಯಾಗುತ್ತೆ, ಸಹನೆ ಉಂಟಾಗುತ್ತೆ, ದೈಹಿಕ ಮಾನಸಿಕ ಕಾಯಿಲೆಗಳು ದೂರ ಆಗ್ತವೆ, ಮನಸ್ಸು ಉಲ್ಲಾಸಗೊಳ್ಳುತ್ತೆ, ಗುರಿಯನ್ನು ಸಾಧಿಸಲಿಕ್ಕೆ ಮಾರ್ಗ ಹತ್ತಿರಾಗುತ್ತೆ, ಒತ್ತಡದ ಜೀವನದಿಂದ ಮುಕ್ತಿ ದೊರೆಯುತ್ತೆ. ಓಕೆ, ಸೊ ಇವತ್ತೆಲ್ಲ ತುಂಬ ಜನ ಈ ಒಂದು ಧ್ಯಾನದ ಕಡೆಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಲ್ಲಿ ಎಷ್ಟೋ ದೇವಸ್ಥಾನಗಳಲ್ಲಿ ನಾನು ನೋಡಿದ್ದೀನಿ, ಅಲ್ಲಿ ಬಿ ಸೈಲೆನ್ಸ್ ಮೆಡಿಟೇಷನ್ ರೂಮ್ ಅಂತಲೇ ಒಂದು ಬೋರ್ಡ್ ಹಾಕಿರೋದನ್ನು ನೋಡಿದ್ದೀನಿ. ಅಲ್ಲಿ ಹೋಗಿದ ತಕ್ಷಣ ಎಷ್ಟೋ ಒಂಥರ, ಮೊದಲೆಲ್ಲ ನಾವು ಕವಿಶೈಲ, ನೀವು ಇದಕ್ಕೆ ಹೋಗಿದ್ದೀರಿ ಅನಿಸುತ್ತೆ, ಯಾವುದು ನಮ್ಮ ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಕುವೆಂಪುರವರ ಒಂದು ಊರಿಗೆ ಹೋದರೆ ಅಲ್ಲಿ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಏನು ಚೆನ್ನಾಗಿದೆ ಪರಿಸರ, ಎಷ್ಟು ಚೆನ್ನಾಗಿದೆ, ಅದಕ್ಕೆ ಬಿಡು ಕವಿಯಾಗಿದ್ದಾರೆ ಅವರು ಅಂತ ನಾವು ಅಂತೀವಲ್ಲ. ಆ ಥರ ವಾತಾವರಣ ಎಲ್ಲ ಕಡೆ ಈಗ ಬೇಕು. ನಾವು ಕಾಮ್ ಆಗಿರಬೇಕು, ನಾವು ಧ್ಯಾನ ಮಾಡಬೇಕು ಅನ್ನೋಂಥದ್ದು ಈಗ ಜನಗಳಿಗೆ ಬರ್ತಾ ಇದೆ. ಬಿಕಾಸ್ ಅದರಿಂದ ಒಂದಷ್ಟು ಅವರು ಎಲ್ಲೋ ಒಂದು ಕಡೆ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ ಅಂತ ಅರ್ಥ. ನೆಕ್ಸ್ಟು ಜನರಲ್ ಕ್ವಶನ್ ಇದೆ. ಕ್ರೀಡಾ ದಿನ, ರಾಷ್ಟ್ರೀಯ ಕ್ರೀಡಾ ದಿನ, ಧ್ಯಾನ್ ಚಂದ್ ಅವರ ಜನ್ಮ ದಿನಾಚರಣೆ ಎಂದ ದಿನ ಆಚರಣೆ ಮಾಡ್ತೀವಿ. ಅದು ಬಂದು ನಿಮಗೆ ರಾಷ್ಟ್ರೀಯ ಕ್ರೀಡೆ ಧ್ಯಾನ್ ಚಂದ್ ಅವರ ಒಂದು ಜನ್ಮ ದಿನಾಚರಣೆ ಅಂತ ಹೇಳ್ತೀವಿ. ಅದನ್ನು ನಾವು ಮೇಜರ್ ಧ್ಯಾನ್ ಚಂದ್ ಅವರ ಒಂದು ಬರ್ತ್ಡೇ ದಿನ ಆಗಸ್ಟ್ 29ನೇ ತಾರೀಕು ಆಚರಣೆ ಮಾಡಿ ಅದನ್ನು ಭಾರತದಾದ್ಯಂತ ಬಳಸ್ತಾ ಇದ್ದೀವಿ. ಸೊ ಅವರು ಪ್ರಮುಖವಾದ ಕ್ರೀಡೆ ಯಾವುದಪ್ಪ ಅಂತ ಹೇಳಿದ್ರೆ ಹಾಕಿ. ಇಲ್ಲಿ ಕ್ವಶನ್ನು ಮಿಕ್ಸಿಂಗ್ ಇದೆ. ಇದು ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಿಸುವುದು ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಜೊತೆಗೆ ಜಾರ ಜನ್ಮ ದಿನಾಚರಣೆಯನ್ನು ರಾಷ್ಟ್ರೀಯ ಕ್ರೀಡಾ ದಿನವನ್ನಾಗಿ ಆಚರಿಸುವರು ಅಂತ ಕೊಟ್ಟಿದ್ದಾರೆ. ಸೊ ಎರಡು ಕ್ವಶನ್ಗೆ ಇಲ್ಲಿ ಆಪ್ಷನ್ಸ್ಗಳು ಬೇರೆ ಬೇರೆ ಇದ್ದಾವೆ. ಬಟ್ ಅದಕ್ಕೆ ಆನ್ಸರ್ ಬಂದು ಧ್ಯಾನ್ ಚಂದ್, ಅದು ಆಗಸ್ಟ್ 29 ಎವ್ರಿ ಇಯರ್. ಮೊದಲು 2012ರಲ್ಲಿ ಇದನ್ನು ರಾಷ್ಟ್ರೀಯ ಹಬ್ಬಗಳ ಪಟ್ಟಿಗೆ ಸೇರಿಸಿದ್ದಾರೆ. ಮೇಯ್ನ್ ಹಾಕಿ ಅವರ ಒಂದು ಆಟ ಆಗಿತ್ತು. ನೆಕ್ಸ್ಟ್ ಆರೋಗ್ಯ ಶಿಕ್ಷಣದ ಮೇಲೆ ಒಂದು ಪ್ರಶ್ನೆ ಬಂದಿದೆ. ಹಿಮೋಗ್ಲೋಬಿನ್ ಉತ್ಪಾದನೆಗೆ ಅವಶ್ಯಕವಿರುವುದು ಏನು ಅಂತ. ಸೋಡಿಯಂ, ಅಯೋಡಿನ್, ಕಬ್ಬಿಣ, ಕ್ಯಾಲ್ಶಿಯಂ ಅಂತ ಇದೆ. ಸೊ ಹಿಮೋಗ್ಲೋಬಿನ್ ಬೇಕು ಅಂತಂದರೆ ನಮಗೆ ಏನು ಬೇಕು? ಕಬ್ಬಿಣ ಬೇಕು. ಸರ್ ಕಬ್ಬಿಣ ಅಂದರೆ ಅದು ಕಿಟಕಿಯಲ್ಲಿ ಇರುತ್ತಲ್ಲ, ಅದೇ ಮುರ್ಕೊಂಡ್ಬಿಡೋಣ? ಇಲ್ಲ, ಮೈಕ್ರೋ ಅಂದರೆ ಸ್ವಲ್ಪ ಮಟ್ಟಿಗೆ ಬೇಕು. ಕಬ್ಬಿಣ ಬೇಕು. ಹಿಮೋಗ್ಲೋಬಿನ್ ಉತ್ಪಾದನೆಗೆ ಅವಶ್ಯಕ ಇರತಕ್ಕಂಥದ್ದು ಕಬ್ಬಿಣ. ಈ ಕಬ್ಬಿಣದ ಅಂಶ ಏನು ಮಾಡುತ್ತಪ್ಪ ಅಂದರೆ ನಮ್ಮ ರಕ್ತದಲ್ಲಿ ಆಮ್ಲಜನಕದ ಸಾಗಾಣಿಕೆಯನ್ನು ಮಾಡುತ್ತೆ. ಸೊ ಇದು ಇಡೀ ಬಾಡಿಯಲ್ಲಿ ನಾವೇನು ಉಸಿರಾಡ್ತೀವಿ, ಆ ಬಾಡಿಯಲ್ಲಿ ಇರ್ತಕ್ಕಂತಹ ಎಲ್ಲ ಟಾಕ್ಸಿಕ್ಕನ್ನು ತೊಗೊಂಬಂದು ಶ್ವಾಸಕೋಶಕ್ಕೆ ಕೊಟ್ಟು, ಹೃದಯದಿಂದ ಶ್ವಾಸಕೋಶದಿಂದ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹಾಕಿ, ಮತ್ತು ಒಳ್ಳೆ ಗಾಳಿಯಿಂದ ಶ್ವಾಸಕೋಶದಿಂದ ಆಮ್ಲಜನಕ ತೊಗೊಂಡು, ಆ ಆಮ್ಲಜನಕವನ್ನು ಇಡೀ ದೇಹದ ಎಲ್ಲ ಭಾಗಗಳಿಗೆ ಹೃದಯ ಪಂಪ್ ಮಾಡಲಿಕ್ಕೆ ಹೆಲ್ಪ್ ಮಾಡೋದು ಯಾರಪ್ಪ ಅಂದರೆ ರಕ್ತದಲ್ಲಿರುವಂತಹ ಹಿಮೋಗ್ಲೋಬಿನ್. ಅದು ಆಕ್ಸಿಜನನ್ನು ತೊಗೊಂಡೋಗುತ್ತೆ. ಅದಕ್ಕೆ ಕಾರಣ ಇನ್ನೊಬ್ರು ಯಾರಂದರೆ ಅದೇ ನಮ್ಮ ಕಬ್ಬಿಣ. ರಕ್ತ ಕೆಂಪಾಗಿರಲಿಕ್ಕೆ ಕಾರಣವೂ ಕೂಡ ಕಬ್ಬಿಣ ಅಥವಾ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಕಬ್ಬಿಣದ ಅಂಶವನ್ನು ಹೊಂದಿದೆ ಮತ್ತು ಇದರಿಂದ ರಕ್ತದಲ್ಲಿ ಆಮ್ಲಜನಕದ ಸರಬರಾಜಿಗೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಹಿಮೋಗ್ಲೋಬಿನ್ ಉತ್ಪಾದನೆಗೆ ಕಬ್ಬಿಣ ಬಹಳಷ್ಟು ಮುಖ್ಯ. ಈ ಒಂದು ಕಬ್ಬಿಣದ ಅಂಶ ಕೊರತೆ ಆದರೆ ರಕ್ತಹೀನತೆ ಅಥವಾ ಅನಿಮಿಯಾ ಅಂತ ನಾವು ಅದನ್ನು ಕರಿತೀವಿ. ಸೊ ಅನಿಮಿಯಾ ಆಗುತ್ತೆ. ಅದೇ ಅಕಸ್ಮಾತ್ ಏನಾದರೂ ಅಯೋಡಿನ್ ಕೊರತೆ ಅಂತಂದರೆ ಗಂಟಲು ಊದ್ಕೊಳ್ಳುತ್ತೆ. ಅಯೋಡಿನ್ ಅಂತಕ್ಕಂಥದ್ದು ಉಪ್ಪಿನಲ್ಲಿ ಸಿಗುತ್ತೆ. ಇದು ಕೆಲವೊಂದು ಸ್ಥಳಗಳಲ್ಲಿ ಸಿಗಲ್ಲ. ಆ ಸ್ಥಳದಲ್ಲಿ ವಾಸಿಸುವ ಜನರಿಗೆ ಬರುವಂಥ ಕಾಯಿಲೆ ಆಗಿರೋದ್ರಿಂದ ಅದೊಂದು ಸ್ಥಾನಿಕ ರೋಗ, ಗಳಗಂಡ, ಅಯೋಡಿನ್ ಕೊರತೆಯಿಂದ ಬರುತ್ತೆ. ಸೊ ಯಾರಿಗೆ? ಕೆಲವೊಬ್ಬರಿಗೆ ಕುತ್ತಿಗೆ ದಪ್ಪ ಊದ್ಕೊಂಡ್ಬಿಡುತ್ತೆ. ಅಂದರೆ ಥೈರಾಯ್ಡ್ ಅಯೋಡಿನ್ ಗ್ರಂಥಿ ಕುತ್ತಿಗೆಯಲ್ಲಿರ್ತಕ್ಕಂತಹ ಗ್ರಂಥಿಯನ್ನು ಊದ್ಕೊಳ್ಳೋಂಗೆ ಮಾಡುತ್ತೆ. ನೆಕ್ಸ್ಟು ಕ್ಯಾಲ್ಶಿಯಂ. ಇದರ ಕೊರತೆಯಿಂದ ಮೂಳೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬರುತ್ತವೆ. ಆದರೆ ಅದರ ಉಪಯೋಗ ಬಂದು ಬೆಳವಣಿಗೆಗೆ, ಹಲ್ಲುಗಳು, ಸ್ನಾಯುಗಳ, ಎಲುಬುಗಳ ಆರೋಗ್ಯಕ್ಕೆ ಸಹಾಯವನ್ನು ಮಾಡುತ್ತೆ. ಇನ್ನು ಸೋಡಿಯಂ ಏನು ಮಾಡುತ್ತೆ ಅಂತ ನೋಡೋದಾದರೆ, ಇದು ದೇಹದ ಸಮತೋಲನವನ್ನು, ನೀರಿನ ಅಂಶ ಮತ್ತು ಉಪ್ಪಿನ ಅಂಶದ ನಿಯಂತ್ರಣವನ್ನು ಹಾಗೂ ನರಮಂಡಲಗಳಿಗೆ ಸೂಕ್ತ ಸಂಕೇತಗಳನ್ನು ಕಳಿಸುವಲ್ಲಿ ಉಪಯುಕ್ತ.
ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಸೋಡಿಯಂ ಉಪ್ಪು ಜಾಸ್ತಿ ಬಳಸಿದ್ರೂ ಕಷ್ಟ, ಉಪ್ಪನ್ನು ಕಡಿಮೆ ಬಳಸಿದ್ರೂ ಕಷ್ಟ. ಈಗ ನೋಡಿ, ಉಪ್ಪು ದೇಹದ ಸಮತೋಲನವನ್ನು, ನೀರಿನ ಅಂಶವನ್ನು ಮತ್ತು ನಿಯಂತ್ರಣವನ್ನು, ನರಮಂಡಲಗಳಿಗೆ ಸೂಕ್ತ ಸಂಕೇತವನ್ನು ಕಳಿಸುವಲ್ಲಿ ಉಪಯುಕ್ತ ಅಂತ ಇದೆ. ಅದೇ ಉಪ್ಪು ಜಾಸ್ತಿ ಆದರೆ, ಸೋಡಿಯಂ ಜಾಸ್ತಿ ಆದರೆ ನೀರಿನ ಅಂಶದಲ್ಲಿ ಉಪ್ಪಿನ ಅಂಶ ಹೆಚ್ಚಾಗಿ ನರಮಂಡಲದ ನಿಯಂತ್ರಣ ತಪ್ಪಿ BP ಜಾಸ್ತಿ ಆಗುತ್ತೆ, ಮೀನ್ಸ್ ಹೈ BP ಆಗುತ್ತೆ. ಸೊ ಇದೆಲ್ಲ ಡಾಕ್ಟರ್ಗಳು ಹೇಳೋ ಅಂಥದ್ದು, ನಾವು ಪ್ರಾಕ್ಟಿಕಲಿ ಕೆಲವೊಬ್ಬರ ಕಡೆ ಕೇಳಿರೋವಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ಎಕ್ಸೈಟ್ಮೆಂಟ್ ಆಗುತ್ತೆ, ಮತ್ತು ಬೇಗ ಬೆವರುವಂಥದ್ದು, ಅಥವಾ ತಲೆನೋವು ಅಂತದ್ದು, ತಲೆ ಸುತ್ತು ಅಂತಕ್ಕಂಥದ್ದು, ಸುಸ್ತಾಗ್ತಕ್ಕಂಥದ್ದು, ಮತ್ತೊಬ್ಬರ ಮೇಲೆ ಕೂಗಾಡ್ತಕ್ಕಂಥ ಕೋಪ ಬರುವಂಥದ್ದು ಆಗುತ್ತೆ. ಇನ್ನು ಕೆಲವರಿಗೆ BP ಅಕಸ್ಮಾತ್ ಸೋಡಿಯಂ ಕಡಿಮೆ ಆದರೆ ಏನಾಗುತ್ತೆ, BP ಲೋ ಆಗುತ್ತೆ, ನರಮಂಡಲಗಳ ಕೆಲಸ ಕಡಿಮೆ ಆಗುತ್ತೆ. ಸೊ ಅವರು ಏನಾದರೂ ಕೆಲಸ ಮಾಡ್ತಿದ್ದರೆ ತಕ್ಷಣಕ್ಕೆ ಮೂರ್ಛೆ ಹೋಗೋದು, ಅಥವಾ ಸುಸ್ತಾಗೋದು, ಅಥವಾ ಮಾತಾಡದೇ ಇರುವಂಥ ಪರಿಸ್ಥಿತಿಗೆ ಹೋಗೋದು ಆಗುತ್ತೆ. ಅದಕ್ಕೆ ಯಾವುದು ಎಷ್ಟು ಬೇಕೋ ಅಷ್ಟೇ ಇರಬೇಕು. ಹೆಚ್ಚಿದ್ದವ್ರು ಕಡಿಮೆ ತಿನ್ನಬೇಕು ಅಥವಾ ತಿನ್ನಲೇಬಾರ್ದು, ಕಡಿಮೆ ಇದ್ದವ್ರು ಹೆಚ್ಚಿಗೆ ತಿನ್ನಬೇಕು ಅಥವಾ ತಿಂತಾನೆ ಇರಬೇಕು. ಇದನ್ನು ಫಾಲೋ ಅಪ್ ಮಾಡೋಣ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ನೋಡಿ, ಇನ್ನೊಂದು ಆರೋಗ್ಯ ಶಿಕ್ಷಣದ ಮೇಲೆ ಪ್ರಶ್ನೆ ಬಂದಿದೆ ಸ್ನೇಹಿತರೆ. ಮಲೇರಿಯಾ ಹರಡಲಿಕ್ಕೆ ಕಾರಣ ಯಾರು ಅಂತ. ಇದೊಂದು ಹೆಣ್ಣು ಸೊಳ್ಳೆ, ಯಾವುದಪ್ಪ ಅಂತಂದರೆ ಅನಾಫಿಲಿಸ್. ಅದರ ಹೆಸರೇನು? ಅನಾಫಿಲಿಸ್. ಇದು ಗಾಳಿಯಲ್ಲಿ ರೋಗವನ್ನು ಹರಡುತ್ತೆ. ಬಾಧಿತ ವ್ಯಕ್ತಿಗೆ ಕಚ್ಚಿ ನಂತರ ಆರೋಗ್ಯವಂತ ವ್ಯಕ್ತಿಗೆ ಕಚ್ಚೋದ್ರ ಮೂಲಕ ಪ್ಲಾಸ್ಮೋಡಿಯಂ ವೈವಾಕ್ಸ್ ಅಂತಕ್ಕಂಥ ಒಂದು ಪರಾವಲಂಬಿ ಜೀವಿಯನ್ನು ಮತ್ತೊಬ್ಬರಿಗೆ ಶಿಫ್ಟ್ ಮಾಡಿಕೊಡುತ್ತೆ. ಓಕೆ, ಅದಕ್ಕೆ ಇದನ್ನು ವಾಹಕ ಜೀವಿ ಅಂತ ಕರೀತಾರೆ. ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಮಾತ್ರ. ಪ್ಲಾಸ್ಮೋಡಿಯಂ ವೈವಾಕ್ಸಿಂದನೇ ಆ ಒಂದು ರೋಗ ನಮ್ಮ ದೇಹಕ್ಕೆ ಬಂದು ಕೂತ್ಕೊಬಿಡುತ್ತೆ. ಓಕೆ, ನೆಕ್ಸ್ಟ್ ಪ್ರಥಮ ಚಿಕಿತ್ಸೆಯ ಉಪಯೋಗ. ಪ್ರಥಮ ಚಿಕಿತ್ಸೆ ಅಂದ್ರೇನು? ಫಸ್ಟ್ ಗಾಯ ಆಗಿದ ತಕ್ಷಣ ನಾವು ಕೊಡ್ತೀವಲ್ಲ, ಅದು ಏನು ಮಾಡುತ್ತೆ? ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುತ್ತೆ, ಪ್ರಾಣಾಪಾಯದಿಂದ ಕಾಪಾಡುವುದು, ಪ್ರೇರಣೆಯನ್ನು ಕಡಿಮೆ ಮಾಡುವುದು, ರಕ್ತದೊತ್ತಡವನ್ನು ಹೆಚ್ಚಿಸುವುದು ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ನಾನು ಆಗಲೇ ಹೇಳಿದಂಗೆ ನಿಮಗೆ ಆತ್ಮವಿಶ್ವಾಸ ಕಡಿಮೆ, ಇವೆಲ್ಲ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಬಂದು ಪ್ರಾಣಾಪಾಯದಿಂದ ಕಾಪಾಡುತ್ತೆ ಅಂತಕ್ಕಂಥದ್ದು. ಓಕೆ, ಡಾಕ್ಟರ್ ತಕ್ಷಣ ಸಿಗಲ್ಲ, ಬಟ್ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾವೊಂದಷ್ಟು ಉಪಚಾರವನ್ನು ಮಾಡ್ತೀವಲ್ಲ, ಅದನ್ನು ಫಸ್ಟ್ ಏಡ್ ಅಂತ ಕರಿತೀವಿ. ನಮ್ಮ ರಾಷ್ಟ್ರ ಧ್ವಜದ ಆಕಾರ ಯಾವುದು? ಆಯತಾಕಾರ. ಇದು ನಿಮ್ಗೆ ಗೊತ್ತಿದೆ. ಸೊ ತ್ರಿವರ್ಣ ಧ್ವಜವನ್ನು ತಿರಂಗ ಅಂತ ಕರಿತೀವಿ. ಸ್ವಲ್ಪ ಅದರ ಬಗ್ಗೆ ಡೀಟೇಲ್ ಕೂಡ ಇದೆ. ಇದು 3 ಬಣ್ಣಗಳನ್ನು ಒಳಗೊಂಡು ಕೇಸರಿ, ಬಿಳಿ, ಹಸಿರು, ಮಧ್ಯಭಾಗದಲ್ಲಿ ಒಂದು ಅಶೋಕ ಚಕ್ರ, ಧರ್ಮ ಚಕ್ರ ಅಂತ ನಾವು ಕರಿತೀವಿ. ಇದರಲ್ಲಿ 24 ಗೆರೆಗಳಿರ್ತವೆ. ಭಾರತ ರಾಷ್ಟ್ರಧ್ವಜವನ್ನು 1947 ಜುಲೈ 22ರಂದು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಸಭೆಯಲ್ಲಿ ಅಂಗೀಕಾರವನ್ನು ಮಾಡ್ತಾರೆ. ಧ್ವಜದಲ್ಲಿ 24 ಗೆರೆಗಳು ಇರ್ತವೆ. ನೀಲಿ ಬಣ್ಣದ ಅಶೋಕ ಚಕ್ರ ಇರುತ್ತೆ. ದೇಶದ ವಿಭಿನ್ನ ಜಾತಿ, ಮತ, ಪಂಗಡ ಮತ್ತು ಸಂಸ್ಕೃತಿಯ ಜನರನ್ನು ಒಂದೇ ಧ್ವಜದಡಿ ನಿಲ್ಲಿಸಿ ದೇಶದ ಏಕತೆ ಸಾರುವ ದಿವ್ಯ ಸಾಧನವೇ ನಮ್ಮ ರಾಷ್ಟ್ರಧ್ವಜ. ಅದರ ಬಗ್ಗೆ ಬಹಳಷ್ಟು ನಿಮಗೆ ಗೊತ್ತಿದೆ. ಸ್ವತಂತ್ರ ದೇಶದ ಸಂಕೇತವಾಗಿರ್ತಕ್ಕಂಥ ಈ ಒಂದು ರಾಷ್ಟ್ರಧ್ವಜದ ಅವಹೇಳನ ರಾಷ್ಟ್ರ ದೋಷವಾಗುತ್ತದೆ. ಯಾರಾದರೂ ಅದ್ರ ಬಗ್ಗೆ ನಾವು ತಿರಸ್ಕೃತವಾದ ಮಾತುಗಳು ಅಥವಾ ಪೋಸ್ಟ್ಗಳು ಅಥವಾ ಅದ್ರ ಬಗ್ಗೆ ಏನಾದರೂ ಮಾಡಿದರೆ ಅದು ರಾಷ್ಟ್ರ ದ್ರೋಹ ಅಂತಕ್ಕಂಥ ಪರಿಗಣನೆ ಸಂವಿಧಾನದಲ್ಲಿ ಇದೆ. ಇದಿಷ್ಟು ನಿಮಗೆ ಗೊತ್ತಿರಲಿ. ಅದರ ಆಕಾರ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ, ಆಯತಾಕಾರದಲ್ಲಿ ಇರುತ್ತೆ. ಕೇಸರಿ, ಬಿಳಿ, ಹಸಿರು ಬಣ್ಣಗಳ ಅಳತೆ ಸಮ ಪ್ರಮಾಣದಲ್ಲಿರಬೇಕು. ನೀಲಿ ಚಕ್ರವು ಹೆಚ್ಚು ಕಡಿಮೆ ಬಿಳಿ ಬಣ್ಣದ ಅಡ್ಡ ಏನಾಗಿರುತ್ತೆ ಗೆರೆಗಳಷ್ಟಿದ್ದು ಅದರಲ್ಲಿ 24 ಗೆರೆಗಳು ಇರ್ತವೆ. ಧ್ವಜದ ಉದ್ದ ಮತ್ತು ಅಗಲ ಬಂದು 3:2 ಪ್ರಮಾಣದಲ್ಲಿ ಇದೆ ಅಂತಕ್ಕಂಥ ನಿಯಮ ಇದೆ. ಎಷ್ಟು ಧ್ವಜ ಎಷ್ಟೇ ಇದ್ದರೂ ಕೂಡ ಅದರ ಒಂದು ಸೈಜ್ ಉದ್ದ 3, ಅಗಲ 2 ಈ ಅನುಪಾತದಲ್ಲಿ ಇರಬೇಕು ಅಂತ. ಅದಕ್ಕೆ ನಾವು ಮಲ್ಟಿಪ್ಲೈ ಮಾಡ್ಬೋದು. 3 2 6, 2 2 4. ಸೊ ಈ ಥರನೂ ಕೂಡ ನಾವು ಅದನ್ನು ದೊಡ್ಡದಾಗಿ ಕೂಡ ಮಾಡ್ಬೋದು. ಇದು ಪಿಂಗಾಳಿ ವೆಂಕಯ್ಯ ಅಂತಕ್ಕಂಥವ್ರು 1876 ಆಗಸ್ಟ್ 2ರಂದು ಆಂಧ್ರ ಪ್ರದೇಶ ಈಗಿನ ಒಂದು ಮಚಿಲಿಪಟ್ಟಣಂ ಸಮೀಪದಲ್ಲಿ ಅವರು ಜನಿಸಿದರು. ಅವರು ಈ ಒಂದು ರಾಷ್ಟ್ರಧ್ವಜದ ಪರಿಕಲ್ಪನೆಯನ್ನು ನಮಗೆ ತಂದುಕೊಟ್ಟಿದ್ದು. ಓಕೆ, ಇದಿಷ್ಟು ನಿಮಗೆ ಒಂದು ಕ್ವಶನ್ ಪೇಪರಲ್ಲಿ ಬಂದಂಥ ಒಂದು ಪ್ರಶ್ನೆಗೆ, ಅಂದರೆ ಪ್ರಶ್ನೆಗಳಿಗೆ ನಾನು ನಿಮಗೆ ಸ್ವಲ್ಪ ವಿವರಣೆ ಕೊಟ್ಟು ಹೇಳ್ಕೊಡುವಂಥ ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಹಾಗಾದರೆ ಹೀಗೆ ಪ್ರಶ್ನೆ ಬರ್ತವೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಇನ್ನೂ ಅನೇಕ ರೀತಿಯಾದ ಪ್ರಶ್ನೆಗಳು ನಿಮಗೆ ಬರ್ಬೋದು. ಇನ್ನಷ್ಟು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬಂದಿದೆ ಅವುಗಳು ನಿಮಗೆ ಬೇಕು ಅನ್ನೋದಾದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನಾನು ಇನ್ನು ಅವುಗಳನ್ನು ಕೂಡ ವಿವರಿಸುವಂಥ ಪ್ರಯತ್ನ ಮಾಡ್ತೀನಿ. ಸಾಧ್ಯವಾದರೆ ಒಂದೇ ವಿಡಿಯೋದಲ್ಲಿ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಧನ್ಯವಾದ.